ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಕೊಡುವ ಈ ವೆಹಿಕಲ್ಗಳನ್ನು ನಿಮಗೆ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾನೆ. ಇದಕ್ಕೂ ಕಮ್ಮಿ ರೇಟನ್ನೇ ಯೋಚನೆ ಮಾಡ್ಕೊಳ್ಳಿ. ಅದಕ್ಕೂ ಕಮ್ಮಿ ರೇಟ್ ಇವೆಲ್ಲ ಹೋಂಡಾ ಶೈನ್, ಇದಕ್ಕೂ ಕಮ್ಮಿ ರೇಟ್. ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್ ಒಂದು 23,000 ರೂಪಾಯಿ ಕೊಡ್ಬೋದು. 2012 ಮಾಡಲ್ ವೆಹಿಕಲನ್ನು, ಸಿಂಗಲ್ ಓನರ್ ವೆಹಿಕಲನ್ನು ಬರೀ 12,999 ರೂಪಾಯಿ ಕೊಡ್ತಾ ಇದ್ದೇನೆ. 2012 ಮಾಡಲ್ ವೆಹಿಕಲನ್ನು ಒಂದು ಸೈಕಲ್ ರೇಟಲ್ಲಿ ಕೊಡ್ತಾ ಇದ್ದೇನೆ. ನಿಮಗೊಂದು ಸೈಕಲ್ ರೇಟಲ್ಲಿ ಕೊಡ್ತಾ ಇದ್ದೇನೆ. ಇಲ್ಲಿ ಪಲ್ಸರ್ ಕೂಡ ನಿಮಗೆ ನೋಡ್ಬೋದು. ನಾನು ನಿಮಗೆ ಇದನ್ನು ಬರೀ 13,999 ರೂಪಾಯಿ ಕೊಡ್ತಾ ಇದ್ದೇನೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗಾಗಿ ನೋಡಿ ಫ್ರೆಂಡ್ಸ್, ಹಾಗೆ ಇವತ್ತು ನಾನು ನಿಮಗೆ ಕೆಲವೊಂದು ಗಾಡಿಗಳನ್ನು ನನ್ನಿಂದ ಸಾಧ್ಯವಾದಷ್ಟು ನಾನು ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಕೊಡಲಿಕ್ಕಿದ್ದೇನೆ. ಕೆಲವೊಂದು ಗಾಡಿಗಳನ್ನ ನಿಮಗೆ ಇವತ್ತು ಬೆಸ್ಟ್ ಪ್ರೈಸ್ ಮಾಡಿ ಕೊಡಲಿಕ್ಕಿದೆ. ನಿಮಗೆ ನೋಡಿ ಇಲ್ಲಿ ಜುಪಿಟರ್, ನಿಮಗೆ ಇದು ಡಿಮ್ಯಾಂಡ್ ಕಲರ್ ಜುಪಿಟರ್. ಇದು ನಿಮಗೆ ಡಿಮ್ಯಾಂಡ್ ಕಲರ್ ಜುಪಿಟರ್, ನಿಮಗೆ ಚಾಕ್ಲೇಟ್ ಕಲರ್ ಅಂತ ಕೂಡ ಹೇಳ್ಬೋದು. ನಿಮಗೆ ನೋಡುವಾಗ ಗೊತ್ತಾಗ್ತದೆ, ಒಂದು ಆರೆಂಜ್ ಥರ ಕಾಣ್ತಾ ಇದೆ. ಒಂದು ಚಾಕ್ಲೇಟ್ ಕಲರ್ ಥರ ಅರ್ಥ ಆಗಲಿಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಚಾಕ್ಲೇಟ್ ಕಲರ್ ಥರ ನಿಮಗೆ ಕಾಣಲಿಕ್ಕೆ ಇದೆ ಅಂತ ಹೇಳ್ಬೋದು. ಇದು ನಿಮಗೆ ನಾರ್ಮಲ್ ಅಲ್ಲ, ಇದು ನಿಮಗೆ ಟಾಪ್ ಆ್ಯಂಡ್ ZX. ಇದು ನಿಮಗೆ ನೋಡಿ ಜುಪಿಟರ್ ZX. ಇದರಲ್ಲಿ ನಾರ್ಮಲ್ ಕೂಡ ಬಂದಿದೆ. ಇದರ ಇಂಟೀರಿಯರ್ ಪೆನಲ್ ಎಲ್ಲ ವೈಟ್ ನೋಡಿ, ಇದರ ಇಂಟೀರಿಯರ್ ಪೆನಲ್ ಎಲ್ಲ ವೈಟ್. ನಿಮಗೆ ಇಲ್ಲಿ ಹಿಂದ್ಗಡೆ ಎಷ್ಟೇ ಫಿಟ್ಟಿಂಗ್ಸ್ ಎಲ್ಲ ಇದೆ. ನಿಮಗೆ HRP ನಂಬರ್ ಪ್ಲೇಟ್ ಸಮೇತ ಆಗಿದೆ. ನಿಮಗೆ ಇದು ಸೆಕೆಂಡ್ ಓನರ್ ವೆಹಿಕಲ್. ನಿಮಗೆ ಇದು TVS ಜುಪಿಟರ್ ಟಾಪ್ ಆ್ಯಂಡ್ ZX. ನಿಮಗೆ ಈ ಒಂದು ಅಡಿಷನಲ್ ಕಲರ್ ಥರ ಒಂದು ಕಲರ್ ಅಂತ ಹೇಳ್ಬೋದು, ಅಲ್ಲ ಡಿಮ್ಯಾಂಡ್ ಕಲರ್. 2016 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್. ಇದು ನಿಮಗೆ ತುಂಬ ಚೆನ್ನಾಗಿದೆ. ವೆಹಿಕಲ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ಇದು ನಿಮಗೆ ಹೌದಾ ಅಲ್ವಂತ ಲೈಟ್ ಬೋರ್ ವೀಕ್ ಇದೆ. ಇವೆಲ್ಲ ಇವಾಗ ಮಾಡಬೇಕಂತ ಇಲ್ಲ. ರನ್ನಿಂಗ್ ಇಂಜಿನ್ ಅಂತೂ ಸಾಫ್ಟ್ ಆಗಿದೆ. ರನ್ನಿಂಗ್ ಕಂಡೀಷನ್ ವೆಹಿಕಲ್. 1 ವರ್ಷ 1.5 ವರ್ಷ ಎಲ್ಲ ಆದ ನಂತರ ಬೇಕಾದರೆ ಮಾಡ್ಕೋಬೋದು. ಇವಾಗ ಮಾಡ್ಕೋಬೋದು, ಆಮೇಲೆ ಕೂಡ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಮಗೆ ಓಡಿಸಲಿಕ್ಕೆ ಏನಿಲ್ಲ, ನಿಮಗೆ ಆರಾಮ್ಸೆ ನಿಮಗೆ ಓಡಿಸ್ಬೋದು. 2016 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್ ಒಂದು 23,000 ರೂಪಾಯಿ ಕೊಡ್ಬೋದು. 16 ಮಾಡಲ್ ವೆಹಿಕಲ್, ಟಾಪ್ ಆ್ಯಂಡ್ ಮಾಡಲ್ ವೆಹಿಕಲ್, ಜುಪಿಟರ್ ZX. ಇಂಟೀರಿಯರ್ ಪೆನಲ್ ಎಲ್ಲ ವೈಟ್ ಇದೆ. ನಿಮಗೆ ನೋಡುವಾಗ ಗೊತ್ತಾಗ್ತದೆ. ನಿಮಗೆ ಇದು ಫ್ರಂಟ್ ಟೈರ್ ತುಂಬ ಚೆನ್ನಾಗಿದೆ. ಹಿಂದ್ಗಡೆ ಟೈರ್ ನಿಮಗೆ ಬಟನ್ ನಿಮಗೆ ನೋಡುವಾಗ ಗೊತ್ತಾಗ್ತದೆ, ಸ್ವಲ್ಪ ಬಟನ್ ಸ್ವಲ್ಪ ಕಮ್ಮಿ ಇದೆ. ನಾನು ನಿಮಗೆ ಇದನ್ನು ಬರೀ 23,000 ರೂಪಾಯಿ ಕೊಡ್ತಾ ಇದ್ದೇನೆ. ಹಾಗೆ ನಿಮಗೆ ಈ TVS ಜುಪಿಟರ್ ನೋಡ್ಬೋದು. ಕ್ಯಾಮರಾಮನ್ ಅವರು TVS ಜುಪಿಟರ್ ಅನ್ನು ತೋರಿಸಿ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ, ನಮ್ಮ ಅಭಿಮಾನಿಗಳಿಗೆ, ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿ ಆಗುವ ರೀತಿಯಲ್ಲಿ ತೋರಿಸ್ಬೇಕು. ನೋಡಿ ನಿಮಗೆ ಇಲ್ಲಿ ನೋಡಿ, ಇದು ಮತ್ತೆ ನಿಮಗೆ ಒಂದು ವಾಶ್ ಎಲ್ಲ ಮಾಡ್ಕೋಬೇಕು, ತುಂಬ ಚೆನ್ನಾಗಿ ಆಗ್ತದೆ. ನೋಡಿ ಜುಪಿಟರ್ ZX ಒಂದು ಪಾಲಿಶ್ ವಾಶ್ ಎಲ್ಲ ಮಾಡ್ಕೋಬೇಕು. ನೋಡಿ HRP ನಂಬರ್ ಪ್ಲೇಟ್ ಸಮೇತ ಆಗಿದೆ. ತುಂಬಾ ಚೆನ್ನಾಗಿದೆ. ನೋಡುವಾಗ ಒಂದು ಖುಷಿಯಾಗಿ ನಿಮಗೆ ಆಗ್ತದೆ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ವೆಹಿಕಲ್ ಇದೆ ನೋಡಿ. TVS ಜುಪಿಟರ್ 2016 ಮಾಡಲ್ ವೆಹಿಕಲ್. ಹಾಗೆ ನಿಮಗೆ ಈ ವೆಹಿಕಲನ್ನು ನೋಡ್ಬೋದು. ಇದು ಸೆಕೆಂಡ್ ಓನರ್ ವೆಹಿಕಲ್. ಕಿಲೋಮೀಟರ್ ಕೂಡ ಸ್ವಲ್ಪ ಏನೋ ಓಡಿರಬೇಕು ನಿಮಗೆ. ನೋಡಿ ಒಟ್ಟಿನಲ್ಲಿ ಗಾಡಿ ತುಂಬ ಚೆನ್ನಾಗಿದೆ. ಏನಿದ್ರು ನಿಮಗೆ 40,000 ಹತ್ರ ಮಾರ್ಕೆಟ್ ಇರುವಂಥ ಒಂದು ವೆಹಿಕಲ್. ನಾನು ನಿಮಗೆ ಇದನ್ನು ಬರೀ 23,000 ರೂಪಾಯಿ ಕೊಡ್ತಾ ಇದ್ದೇನೆ. ನೋಡಿ ನಿಮಗೆ ನೋಡ್ಬೋದು, ಇದರ ಫ್ರಂಟ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ನನಗಂತೂ ಈ ಕಲರ್ ನೋಡುವಾಗ ತುಂಬ ಒಂದು ಸ್ಟ್ಯಾಂಡರ್ಡ್ ಐ ಕಾಣ್ತಾ ಇದೆ. ಕಲರ್ ಒಂದು ಸ್ಟ್ಯಾಂಡರ್ಡ್ ಐ ಕಾಣ್ತಾ ಇದೆ. ತುಂಬ ಖುಷಿ ಆಗ್ತದೆ, ಒಂದು ಸ್ಟ್ಯಾಂಡರ್ಡ್ ರೀತಿಯಲ್ಲಿ ಇದೆ. ಹಾಗಾಗಿ ನಾನು ನಿಮಗೆ ಇದನ್ನು 23,000 ರೂಪಾಯಿ ಕೊಡ್ತಾ ಇದ್ದೇನೆ. ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಸೂಪರ್ ಸ್ಪ್ಲೆಂಡರ್ 2012 ಮಾಡಲ್ ವೆಹಿಕಲ್, ಬರೀ 12,999 ರೂಪಾಯಿ ಕೊಡ್ತಾ ಇದ್ದಾನೆ. 2012 ಮಾಡಲ್ ವೆಹಿಕಲನ್ನು, ಸಿಂಗಲ್ ಓನರ್ ವೆಹಿಕಲನ್ನು ಬರೀ 12,999 ರೂಪಾಯಿ ಕೊಡ್ತಾ ಇದ್ದೇನೆ. 2012 ಮಾಡಲ್ ವೆಹಿಕಲನ್ನು ಒಂದು ಸೈಕಲ್ ರೇಟಲ್ಲಿ ಕೊಡ್ತಾ ಇದ್ದೇನೆ. ನಾನು ನಿಮಗೊಂದು ಸೈಕಲ್ ರೇಟಲ್ಲಿ ಕೊಡ್ತಾ ಇದ್ದೇನೆ. ಇಲ್ಲಿ ಪಲ್ಸರ್ ಕೂಡ ನಿಮಗೆ ನೋಡ್ಬೋದು. ನಾನು ನಿಮಗೆ ಇದನ್ನು ಬರೀ 13,999 ರೂಪಾಯಿ ಕೊಡ್ತಾ ಇದ್ದೇನೆ. 2010 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. ಈ ಪಲ್ಸರ್ ಕೂಡ ಸಿಂಗಲ್ ಓನರ್ ವೆಹಿಕಲ್. ಪಲ್ಸರ್ ಟೈರ್ ಹಿಂದ್ಗಡೆ ಹೊಸತ್ತಿದೆ, ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಹೊಸ ಟೈರ್. ಆ ಟೈರ್ಗೆ ರೇಟ್ ಇದೆ. ಡಿಸ್ಕ್ ಬ್ರೇಕ್ ವೆಹಿಕಲ್. ಫ್ರಂಟ್ ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಸೆಲ್ಫ್ ಕಂಡೀಷನ್ ವೆಹಿಕಲ್. 2010 ಮಾಡಲ್ ಸಿಂಗಲ್ ಓನರ್ ಬಜಾಜ್ ಪಲ್ಸರನ್ನು ನಾನು ನಿಮಗೆ ಬರೀ 13,999 ರೂಪಾಯಿ ಕೊಡ್ತಾ ಇದ್ದೇನೆ. ಹಾಗೆ ನಿಮಗೆ ಸೂಪರ್ ಸ್ಪ್ಲೆಂಡರ್ ಮತ್ತು ಪಲ್ಸರನ್ನು ನೋಡ್ಬೋದು. ಕ್ಯಾಮರಾಮನ್ ಅವರೇ ಸೂಪರ್ ಸ್ಪ್ಲೆಂಡರ್ ಹಾಗೂ ಪಲ್ಸರನ್ನು ತೋರಿಸಿ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ, ನಮ್ಮ ಅಭಿಮಾನಿಗಳಿಗೆ, ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸ್ಬೇಕು. ನಿಮಗೆ ಸೂಪರ್ ಸ್ಪ್ಲೆಂಡರ್ ನೋಡ್ಬೋದು. ನಿಮಗೆ ನೋಡಿ ಒಂದು ಚನ್ ಕವರ್ ಒಂದು ಹಾಕೋಬೇಕು. ಬಾಡ್ಲೈನ್ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ಒಂದು ಸೀಟ್ ಕವರ್, ಒಂದು ಟ್ಯಾಂಕ್ ಕವರ್ ಒಂದು ಹಾಕೊಂಡ್ರೆ ತುಂಬ ಚೆನ್ನಾಗಿ ಆಗಿಬಿಡುತ್ತೆ. ನಿಮಗೆ ಹಿಂದ್ಗಡೆ ಟೈರ್ ಕೂಡ ತುಂಬ ಚೆನ್ನಾಗಿದೆ ಸೂಪರ್ ಸ್ಪ್ಲೆಂಡರ್ ಇದ್ದು. ಹಾಗೆ ಫ್ರಂಟ್ ಟೈರ್ ಕೂಡ ಪರವಾಗಿಲ್ಲ ಅಂತ ಹೇಳ್ಬೋದು. ಸಣ್ಣ ಪುಟ್ಟೆಲ್ಲ ಕೆಲಸ ಇದ್ದರೆ ನೀವು ಮಾಡ್ಕೋಬೇಕಪ್ಪ. ಸಣ್ಣ ಪುಟ್ಟೆಲ್ಲ ಕೆಲಸ ಇದ್ದರೆ ನೀವು ಮಾಡ್ಕೋಬೇಕು ಎಲ್ಲ ನಿಮಗೆ. ಮತ್ತು ಸೆಕೆಂಡ್ ಹ್ಯಾಂಡ್ ಗಾಡಿ ಮೇಲೆ ಸಣ್ಣ ಪುಟ್ಟ ಎಲ್ಲ ಇದ್ದೇ ಇರುತ್ತೆ. ನಿಮಗೆ ಪಲ್ಸರ್ ನೋಡ್ಬೋದು. ನಿಮಗೆ ನೋಡಿಯಪ್ಪ, ಈ ದಪ್ಪ ಇದ್ದವರಿಗೆಲ್ಲ ಸ್ಪ್ಲೆಂಡರ್ಲೆಲ್ಲ ಆಡಿ ಹೋಗೋಕ್ಕಿಂತ ಒಳ್ಳೆ 150cc ವೆಹಿಕಲ್ ಪಲ್ಸರ್. ನಾನು ನಿಮಗೆ ಇದನ್ನೊಂದು ಚೀಪ್ ರೇಟಲ್ಲಿ ಕೊಡ್ತಾ ಇದ್ದೇನೆ. 20-25,000 ಬೆಲೆ ಬಾಳುವ ವೆಹಿಕಲನ್ನು ನಾನು ನಿಮಗೆ ಇದನ್ನು ಬರೀ 13,999 ರೂಪಾಯಿ ಕೊಡ್ತಾ ಇದ್ದೇನೆ. ಒಂದು ಸೈಕಲ್ ರೇಟಲ್ಲಿ ಕೊಡ್ತಾ ಇದ್ದೇನೆ. ಹಿಂದ್ಗಡೆ ಟೈರ್ ಹೊಸತ್ತು, ಟೈರ್ಗೆ ಬೆಲೆ ಇದೆ. ಡಿಸ್ಕ್ ಬ್ರೇಕ್ ವೆಹಿಕಲ್. ಫ್ರಂಟ್ ಟೈರ್ ಕೂಡ ತುಂಬ ಚೆನ್ನಾಗಿದೆ. ಸೆಲ್ಫ್ ಕಂಡೀಷನ್ ವೆಹಿಕಲ್. ನಾನು ನಿಮಗೆ ಇದನ್ನು ಬರೀ 13,999 ರೂಪಾಯಿ ಕೊಡ್ತಾ ಇದ್ದೇನೆ. ಪಲ್ಸರ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ನಿಮಗಿದು ಸೂಪರ್ ಸ್ಪ್ಲೆಂಡರಲ್ಲಿ ಲೈಟ್ ಬೋರ್ ವೀಕ್ ಇದೆ. ಅದು ನಾನು ನಿಮಗೆ ಇದು ಪಲ್ಸರ್ ತುಂಬ ಚೆನ್ನಾಗಿದೆ. ಇದು ಲೈಟ್ ಬೋರ್ ಕೆಲಸವನ್ನು ಮಾಡ್ಕೋಬೇಕು. ನಿಮಗೆ ಇಂಜಿನ್ ಕೆಲಸ ಇರ್ಬೋದು, ಇಂಜಿನ್ ಕೆಲಸ ಮಾಡ್ಕೋಬೇಕು. ಒಂದು 3,000-4,000 ರೂಪಾಯಿ ಕೆಲಸ ಇದೆ ಅಂತ ಇಟ್ಕೊಳ್ಳಿ. 2012 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್.
ನಾನು ನಿಮಗೆ ಇದನ್ನು 12,999 ರೂಪಾಯಿ ಕೊಡ್ತಾ ಇದ್ದೇನೆ. ಹಾಗೆ ಇವತ್ತು ಕೆಲವೊಂದು ಗಾಡಿಗಳನ್ನು ನನ್ನಿಂದ ಸಾಧ್ಯವಾದಷ್ಟು ಒಂದು ಬೆಸ್ಟ್ ಪ್ರೈಸ್ ಮಾಡಿ, ಕಡಿಮೆ ಪ್ರೈಸ್ ಅಂತ ಹೇಳ್ಬೋದು, ನಾನು ನಿಮಗೆ ಇವತ್ತು 2-3 ವೆಹಿಕಲನ್ನು ಆದಷ್ಟು ಕಮ್ಮಿ ಬೆಲೆಯಲ್ಲಿ ಕೊಡ್ತಾ ಇದ್ದೇನೆ. ಹಾಗೆ ನಿಮಗೆ ಅಲ್ಲೊಂದು ಶೈನ್ ಇದೆ, ಹೋಂಡಾ ಶೈನ್ ತೋರಿಸಪ್ಪ. 2009 ಮಾಡಲ್ ವೆಹಿಕಲ್, ಹೋಂಡಾ ಶೈನ್ 2009 ಮಾಡಲ್ ವೆಹಿಕಲ್, ಫ್ರೆಶ್ FC ಕೂಡ ಆಗಿದೆ, ಇನ್ನೊಂದು 4-5 ವರ್ಷ FC ಕೂಡ ಇದೆ ಅಂತ ಹೇಳ್ಬೋದು. ಡಿಸ್ಕ್ ಬ್ರೇಕ್ ವೆಹಿಕಲ್, ಫ್ರಂಟ್ ಟೈರ್ ತುಂಬಾ ಚೆನ್ನಾಗಿದೆ, ಗ್ರೇ ಕಲರ್ ವೆಹಿಕಲ್. ನಿಮಗಿದು ನೋಡಿ, ಗ್ರೇ ಬಾಡ್ಲೈನ್ ತುಂಬ ಚೆನ್ನಾಗಿದೆ, ಗ್ರೇ ಕಲರ್ ವೆಹಿಕಲ್ ರೀ, ತುಂಬ ಚೆನ್ನಾಗಿದೆ. ಮತ್ತು ನಿಮಗೆ ಇದು FC ಆಗಿದೆ, ಅದನ್ನು ಯೋಚನೆ ಮಾಡ್ಕೋಬೇಕು. ಇದರಲ್ಲಿ ನಿಮಗೆ FC ಆಗಿದೆ, ಇನ್ನೊಂದು 5 ವರ್ಷಕ್ಕೆ ನಿಮಗೆ FC ಬಗ್ಗೆ ಯೋಚನೆ ಇಲ್ಲ. HRP ನಂಬರ್ ಪ್ಲೇಟ್ ಸಮೇತ ಆಗಿದೆ. ನಿಮಗೆ ಇದು 21 ಪಾಸಿಂಗ್ ವೆಹಿಕಲ್, ಇದು ನಿಮಗೆ ತುಂಬ ಚೆನ್ನಾಗಿದೆ, ಪರವಾಗಿಲ್ಲ ತುಂಬ ಚೆನ್ನಾಗಿದೆ. ಹೋಂಡಾ ಶೈನ್ ನಿಮಗೆ ಹಳೆ ಮಾಡಲ್ ಹೋಂಡಾ ಶೈನಲ್ಲೆಲ್ಲ ಒಳ್ಳೆ ಮೈಲೇಜ್ ಸಿಗುತ್ತೆ, ಇವೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಹಳೆಯ ವೆಹಿಕಲಲ್ಲಿ ಹೋಂಡಾ ಶೈನಲ್ಲಿ ನಿಮಗೆ ಇಂಜಿನ್ ತುಂಬ ಮೆಕ್ಯಾನಿಕಲ್ ಕೆಲಸ ಬಟ್ ತುಂಬ ರೇರ್, ಒಳ್ಳೆ ಓಡುತ್ತೆ, ಇಂಜಿನಿಗೆ ಒಳ್ಳೆ ಆಯ್ಸಿದೆ ಅಂತ ಹೇಳ್ಬೋದು. ಮತ್ತು ನಿಮಗೆ ಅದು FC ಕೂಡ ಇದೆ, 5 ವರ್ಷ ಓಡಾಡಲಿಕ್ಕೆ ನಿಮಗೆ ಟೆನ್ಷನ್ ಇಲ್ಲ. 5 ವರ್ಷ FC ಕೂಡ ಇದೆ, ಫ್ರೆಶ್ FC ಕೂಡ ಆಗಿದೆ. ಒಂದು 19,999 ರೂಪಾಯಿ ಕೊಡ್ಬೋದು, ಸಾಕು ತಗೋಗಿ. ಒಂದು 19,999 ರೂಪಾಯಿ ಕೊಡ್ಬೋದು. 2009 ಮಾಡಲ್ ವೆಹಿಕಲ್, FC ಆಗಿದೆ. ಇವೆಲ್ಲ ಯೋಚನೆ ಮಾಡ್ಕೊಳ್ಳಿ, ನಮಗೂ ಎಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಬಿದ್ದುಬಿಡುತ್ತೆ, ಎಲ್ಲ FC ಆಗಿದೆ ಅಲ್ವಾ, ಎಲ್ಲ ಅಸಲಿದೆ. ಎಲ್ಲ ಒಂದು 30,000 ರೂಪಾಯಿ 28,000 ರೂಪಾಯಿ ಎಲ್ಲ ಸೇಲ್ ಮಾಡಬೇಕು ಆ್ಯಕ್ಚುಲಿ. ಬಟ್ ನಾನು ನಿಮಗೆ ರೀಸನೇಬಲ್ ಪ್ರೈಸ್ ಮಾಡಿ ಬರೀ 19,999 ರೂಪಾಯಿ ಕೊಡ್ತಾ ಇದ್ದೇನೆ. ಹಾಗೆ ಇವತ್ತು 2-3-4 ವೆಹಿಕಲ್ಗಳನ್ನು ನನ್ನಿಂದ ಸಾಧ್ಯವಾದಷ್ಟು ನಾನು ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ. ಹಾಗಾಗಿ ಈ ವೆಹಿಕಲ್ಗಳೆಲ್ಲ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ದರೆ, ಇವತ್ತಿನ ವೆಹಿಕಲ್ಗಳ ಪ್ರೈಸ್ ನಿಮಗೆ ಖುಷಿಯಾಗಿದ್ದರೆ, ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ದರೆ, ಈ ವೆಹಿಕಲ್ಗಳನ್ನೆಲ್ಲ ನನ್ನಿಂದ ಸಾಧ್ಯವಾದಷ್ಟು ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಕೊಡುವ ಈ ಜುಪಿಟರ್ ಆಗಿರ್ಬೋದು, ಸೂಪರ್ ಸ್ಪ್ಲೆಂಡರ್ ಆಗಿರ್ಬೋದು, ಪಲ್ಸರ್ ಆಗಿರ್ಬೋದು, ಹೋಂಡಾ ಶೈನ್ ಆಗಿರ್ಬೋದು, ಈ ವೆಹಿಕಲ್ಗಳನ್ನೆಲ್ಲ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ, ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ರೆ ಹೇಗೆ ವಿಸಿಟ್ ಮಾಡೋದಂದರೆ, ನೀವು ವಿಡಿಯೋ ನೋಡ್ತಿರೋ ಇದೇ ವಿಡಿಯೋ ಡಿಸ್ಪ್ಲೇ ಮೇಲೆ 3 ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ. ನನ್ನ ನಂಬರ್ ಹಾಕಿರ್ತೇನೆ, ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ, ಆಫೀಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ, ಹಾಗೆ ಸೇಲ್ಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ, ಹಾಗೆ ಜನರಲ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ, ಹಾಗೆ ಡಿಸ್ಪ್ಲೇ ಮೇಲೆ 2-3 ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ. ಯಾವುದಾದ್ರೂ ಒಂದಕ್ಕೆಲ್ಲ ಒಂದು ನಂಬರಿಗೆ ಕಾಲ್ ಮಾಡಿಬಿಟ್ಟು ನಿಮಗೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡ್ಬೋದು. ನನ್ನಿಂದ ಸಾಧ್ಯವಾದಷ್ಟು ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಕೊಡುವ ಈ ವೆಹಿಕಲ್ಗಳನ್ನು ನಿಮಗೆ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾನೆ. ಇದಕ್ಕೂ ಕಮ್ಮಿ ರೇಟನ್ನೇ ಯೋಚನೆ ಮಾಡ್ಕೊಳ್ಳಿ, ಅದಕ್ಕೂ ಕಮ್ಮಿ ರೇಟ್. ಇವೆಲ್ಲ ಹೋಂಡಾ ಶೈನ್, ಇದಕ್ಕೂ ಕಮ್ಮಿ ರೇಟ್. ಹೋಂಡಾ ಶೈನ್ ತುಂಬ ಚೆನ್ನಾಗಿದೆ, FC ಇದೆ. ಪಲ್ಸರಿಗೆಲ್ಲ ಒಂದು ಸೈಕಲ್ ರೇಟ್, ಸೂಪರ್ ಸ್ಪ್ಲೆಂಡರ್ ಸಣ್ಣ ಪುಟ್ಟ ಮಾಡಿ ಇಟ್ಕೊಳ್ಳಿ. ಇವೆಲ್ಲ ಜುಪಿಟರ್ ಟಾಪ್ ಎಂಡ್ ಮಾಡಲು ರೀ, 23,000 ರೂಪಾಯಿ. ನಿಮಗೆ ಏನಾದರೂ ಕಷ್ಟ ಆಗೋದು ಒಂದು ಸಾವಿರ ಕಮ್ಮಿ ಕೊಡಿ, ಅದು ಬೇರೆ ವಿಷಯ, ಗೊತ್ತಾಯ್ತಲ್ಲ. ಈ ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಕೊಡುವ ಈ ವೆಹಿಕಲ್ಗಳನ್ನ ನಿಮಗೆ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾನೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿರೋ ವೆಹಿಕಲ್ಲೇ ಖುಷಿಯಾಗಿದ್ದರೆ, ವೆಹಿಕಲ್ ಪ್ರೈಸೇ ಖುಷಿಯಾಗಿದ್ದರೆ, ಇವತ್ತಿನ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ, ವಿಡಿಯೋದಲ್ಲಿರೋ ವೆಹಿಕಲ್ ರೇಟೇ ಖುಷಿಯಾಗಿದ್ದರೆ, ನಮ್ಮ ಯೂಟ್ಯೂಬ್ ಚಾನಲೇ ಖುಷಿಯಾಗಿದ್ದರೆ, ನಮ್ಮ ಶೋರೂಮೇ ಖುಷಿಯಾಗಿದ್ದರೆ, ನಮ್ಮ ಎಲ್ಲವೂ ಕೂಡ ಈ ಶರಫುದ್ದೀನ್ ನಾನು ಅಪ್ಲೋಡ್ ಮಾಡೋ ನಮ್ಮ ಎಲ್ಲವೂ ಕೂಡ ನಿಮಗೆ ಖುಷಿಯಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಡಿ, ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ. ಹಾಗಾಗಿ ಇದೇ ಥರ ನನ್ನಿಂದ ಸಾಧ್ಯವಾದಷ್ಟು ಅತಿ ಕಡಿಮೆ ಬೆಲೆಯಲ್ಲಿ ನಾನು ಕೂಡ ನನ್ನ ಪ್ರತಿಯೊಂದು ವೆಹಿಕಲ್ಗಳ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ, ನನ್ನ ಪ್ರತಿಯೊಂದು ವೀಡಿಯೋಗಳು ನಾನು ಅಪ್ಲೋಡ್ ಮಾಡೋ ಶರಫುದ್ದೀನ್ ನಾನು ಅಪ್ಲೋಡ್ ಮಾಡೋ ಯಾವ ವೀಡಿಯೋನೇ ಆಗಿರ್ಬೋದು, ನನ್ನ ಪ್ರತಿಯೊಂದು ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನಮ್ಮ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ. ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ. ಎಲ್ರಿಗೂ ಥ್ಯಾಂಕ್ ಯು, ಎಲ್ರಿಗೂ ನಮಸ್ತೆ.